ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಕಲೈ ಸೆಲ್ವಿ ಅವರಿದ್ದಾರೆ. ಮೂವ್ಮೆಂಟ್ ಅಗೇನ್ಸ್ಟ್ ಡೆತ್ ಪೆನಾಲ್ಟಿ, ಮರಣದಂಡನೆ ವಿರೋಧಿ ಆಂದೋಲನದ ನೀವು ಕನ್ವೀನಿಯರ್. ನೀವು ಇತ್ತೀಚೆಗಷ್ಟೇ ಒಂದು ಟೌನ್ ಹಾಲ್ ಎದುರುಗಡೆ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೀರಿ, ರಾಜೀವ್ ಗಾಂಧಿ ಹಂತಕರಿಗೆ ಶಿಕ್ಷೆ ಕೊಡಬಾರ್ದು ಅಂತ. ನಿಮಗೊಂದು ಫೇರ್ ಸ್ಟೇಜ್ ಒದಗಿಸಬೇಕು ಅನ್ನುವಂಥ ಸರ್ವ ಪ್ರಯತ್ನನೂ ಸುವರ್ಣ ನ್ಯೂಸ್ ಮಾಡ್ತು. ಆದರೆ ಬಹುಶಃ ಅನೇಕ ತೊಂದರೆಗಳಿಂದಾಗಿ ನೀವು ಟೈಮಿಂಗ್ ಸರಿಯಾಗಿ ಸ್ಟುಡಿಯೋದಕ್ಕೆ ತಲುಪ್ಕೊಳ್ಳೋಕೆ ಆಗಲಿಲ್ಲ ಅಂತ ಅನಿಸುತ್ತೆ. ನೀವು ಬರೋವರೆಗೂ ನಾನು ವಿಕ್ರಮ್ ಅವರು ಚರ್ಚೆ ಮಾಡ್ತಾ ಇದ್ವಿ. ಚರ್ಚೆ ಎಲ್ಲಿವರೆಗೂ ಬಂದಿತ್ತು ಅಂದರೆ, ಒಂದು ದೇಶದ ಪ್ರಧಾನಿಯನ್ನು, ಒಂದು ಸಾರ್ವಭೌಮ ದೇಶದ ಪ್ರಧಾನಿಯನ್ನು ಇನ್ಯಾವುದೋ ದೇಶದ ಒಂದು ದೇಶದ್ರೋಹಿ ಸಂಘಟನೆಯ ಜೊತೆ ಸೇರಿಕೊಂಡು 3 ಜನ ಕೊಲೆ ಮಾಡ್ತಾರೆ ಅಂದರೆ ಅವರಿಗೆ ಕ್ಷಮಾದಾನ ಕೊಡಬೇಕು ಅಂತ ವಾದಿಸೋರು ನಮ್ಮ ದೇಶದಲ್ಲೇ ಇದ್ದಾರೆ. ಇದೊಂದು ದೇಶದ್ರೋಹ ಅನ್ನುವಂಥ ಮಾತಿಗೆ ನಾವು ಬಂದಿದ್ವಿ. ಎಲ್ಲೋ ಒಂದು ಕಡೆ ಆ ಸಂಶಯ ಬರ್ತಾ ಇಲ್ವಾ? ಸಮಯ ತುಂಬ ಕಡಿಮೆ ಇದೆ, ದಯವಿಟ್ಟು ಕ್ಷಮಿಸಿ ಸೆಲ್ವಿ ಅವರೇ. ಆದಷ್ಟು ಕಡಿಮೆ ಶಬ್ದಗಳಲ್ಲಿ ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಹೇಳೋದಕ್ಕೆ ಸಾಧ್ಯನಾ? ಎಲ್ಲೋ ಒಂದು ಕಡೆ ಇದು ದೇಶದ್ರೋಹ ಅನ್ನುವಂಥ ಸಂಶಯ ಬರ್ತಾ ಇದೆ. ನಮ್ಮ ದೇಶದ ಪ್ರಧಾನಿಯನ್ನು ಕೊಂದವರಿಗೆ ಕ್ಷಮಾದಾನ ಕೊಡಬೇಕು ಅಂತ ನಮ್ಮ ದೇಶದವರೇ ವಾದ ಮಾಡೋದು. ಇದು ರಾಜೀವ್ ಗಾಂಧಿ ಕೊಲೆಯಲ್ಲಿ ಯಾರೂ ಸಮರ್ಥಿಸ್ಕೋತಾ ಇಲ್ಲ. ಖಂಡಿತ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ 2 ಮಾತು ಇಲ್ಲ. ಅಟ್ ದ ಸೇಮ್ ಟೈಮ್ ಈ ಆರೋಪ ಹೊರದವರು ಇದು ಟೆರರಿಸ್ಟ್ ಆರ್ಗನೈಸೇಷನ್ ಅಲ್ಲೂ ಇವರು ಆಗಿಲ್ಲ. ಯಾಕಂದರೆ 4 ಟೈಪ್ಸ್ ಆಫ್ ಕ್ರೈಮ್ಸ್ ಇದೆ. ಒಬ್ಬರು ಪ್ಲ್ಯಾನ್ ಮಾಡಿದವರು, ಒಬ್ಬ ಎಕ್ಸಿಕ್ಯೂಷನ್ ಮಾಡಿದವರು, ಇನ್ನೊಬ್ರು ಸಪೋರ್ಟ್ ಮಾಡ್ತವರು, ಇನ್ನೊಬ್ಬರು ಅವರಿಗೆ ಔತಣ ಕೊಡ್ತಾ ಇರೋರು. ಈ 4 ಜನ ಈಗ ಇರೋ ಈ 3 ಜನಕ್ಕೆ ನೀವು ರಾಜೀವ್ ಗಾಂಧಿ ಕೊಂದವರು ಯಾರು, ಆ ಸ್ಥಳದಲ್ಲಿ ಯಾರಿದ್ರು ಅವರಿಗೆ ನಿಮ್ಮ ಮರಣದಂಡನೆ ಕೊಡಿ. ಇಫ್ ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಡೌಟ್ ಎನಿಬಡಿ ಡಿಸರ್ವ್ ಫಾರ್ ದ ಡೆತ್ ಪೆನಾಲ್ಟಿ. ದಟ್ ಈಸ್ 83, ನಮ್ಮ 1983 ನಮ್ಮ ಕಾನೂನಲ್ಲೇ ಬಂದಿದೆ. ಆದರೆ ಈಗ ಇರೋರು ಅವರು ದೇ ಹ್ಯಾವ್ ನಾಟ್ ಬೀನ್ ಪ್ರೂವ್ಡ್. ಅವರು ಒಬ್ಬ ಬ್ಯಾಟ್ರಿ ತಗೊಂಡ್ರು ಕೊಟ್ಟರು ಅಂತ ಜಾಗ ಬಂದಿದೆ ಹೊರತು. ನೀವು ಹೇಳೋದು ಡೆತ್ ಪೆನಾಲ್ಟಿಗೆ ಡಿಸರ್ವ್ ಆಗೋಷ್ಟ ಗಂಭೀರವಾದ ಆರೋಪ ಅವರ ಮೇಲೆ ಇಲ್ಲ ಅನ್ನುವಂಥದ್ದು. ಅದು ಮಾತ್ರ ಅಲ್ಲ, ನಾ ಹೇಳೋದೇನೆಂದರೆ ಓವರ್ ಆಲ್ ವಿ ಆರ್ ಅಗೇನ್ಸ್ಟ್ ದ ಡೆತ್ ಪೆನಾಲ್ಟಿ ಇನ್ ದ ಹೋಲ್ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ. ಸೊ ಒಂದು ವೇಳೆ ನೀವು ರಾಜೀವ್ ಗಾಂಧಿ ಹಂತಕರಿಗೆ ಡೆತ್ ಪೆನಾಲ್ಟಿ ಕೊಡೋದನ್ನು ವಿರೋಧಿಸ್ತೀರಿ ಅನ್ನೋದಾದರೆ, ನಮ್ಮ ಸಂಸತ್ ಭವನದ ಮೇಲೆ ದಾಳಿ ನಡೆಸಿದಂಥ ಅಫ್ಜಲ್ ಗುರುನ ಡೆತ್ ಪೆನಾಲ್ಟಿನೂ ನೀವು ವಿರೋಧಿಸ್ತೀರಿ. ಅವರಿಗೆ ಬಿಯಾಂಡ್ ಡೌಟ್ ಇದ್ದರೆ ಅವ್ರ ಮೇಲೆ ಏನು ಆರೋಪ ಇದೆ? ಇಟ್ ಇಸ್ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂದರೆ ವೈ ಡೋಂಟ್ ಯು ಬಿ ವೆರಿ ಕ್ಲಿಯರ್? ನೀವು ಡೆತ್ ಪೆನಾಲ್ಟಿನ ವಿರೋಧಿಸ್ತೀರಿ ಅನ್ನೋದಾದರೆ, ಈ 3 ಜನರ ಡೆತ್ ಪೆನಾಲ್ಟಿನ ನೀವು ವಿರೋಧಿಸ್ತಿದ್ದೀರಿ ಅನ್ನೋದಾದರೆ, ಅಫ್ಜಲ್ ಗುರು ಡೆತ್ ಪೆನಾಲ್ಟಿನೂ ನೀವು ವಿರೋಧಿಸಬೇಕು, ಅಜ್ಮಲ್ ಕಸಬ್ನ ಡೆತ್ ಪೆನಾಲ್ಟಿನೂ ನೀವು ವಿರೋಧಿಸಬೇಕು. ಪ್ರತಿಯೊಬ್ಬರದು ಡೆತ್ ಪೆನಾಲ್ಟಿ ಅಂದ ತಕ್ಷಣ ಅದು XYZ ಅಂತಲ್ಲ, ಪ್ರತಿಯೊಬ್ಬರ ಡೆತ್ ಪೆನಾಲ್ಟಿನೂ. ಇವಾಗ ಒಂದೇ ಮಾತು, ನಮ್ಮ ತಂದೆನೇ ಕೊಲೆ ಮಾಡಿದ್ರೆ ಅದು ಕೊಲೆ, ನನ್ನನ್ನು ಸ್ಟೇಟ್ ಕೊಲೆ ಮಾಡಿದ್ರೆ ಇನ್ ದ ನೇಮ್ ಆಫ್ ಲಾ ವಾಟ್ ವಿ ಶುಡ್ ಕಾಲ್. ಸೊ ನೀವು ಹೇಳೋದು ಡೆತ್ ಪೆನಾಲ್ಟಿ ಅನ್ನೋದೇ ಒಂದು ಕೊಲೆ. ಹೌದು. ಸೊ ನಾವು ಅಜ್ಮಲ್ ಕಸಬ್ ಅವ್ರನ್ನ ಜೀವಂತ ಇರೋವರೆಗೂ ನಾವು ನಮ್ಮ ಜೈಲ್ಗಳಲ್ಲಿ ಇಟ್ಕೊಂಡು ಅವ್ರಿಗೆ ಬಿರಿಯಾನಿ ತಿನ್ನಿಸ್ಬೇಕು, ಅಫ್ಜಲ್ ಗುರುಗೆ ನಮ್ಮ ಜೈಲಿನಲ್ಲಿ ಇಟ್ಕೊಂಡು ಅವ್ರಿಗೆ ಬಿರಿಯಾನಿ ತಿನ್ನಿಸ್ತಾ ಇರಬೇಕು. ಅದೇ ರೀತಿ ನಮ್ಮ ಉಮೇಶ್ ರೆಡ್ಡಿ ಅವರು ಅನೇಕ ಜನ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಕೊಂದು ಹಾಕಿರುವಂಥ ಉಮೇಶ್ ರೆಡ್ಡಿ ಅವರನ್ನ ನಾವು ಜೈಲಿನಲ್ಲಿ ಇಟ್ಕೊಂಡು ಅವರಿಗೆ ನೀವು ಇಲ್ಲಿ ನೀವು ಬೈಫರ್ಕೆಟ್ ಮಾಡಬೇಕು. ಈಗ ಈ ಕೇಸಲ್ಲಿ 3 ಜನ ಸಿನ್ಸ್ ನೀವು ರಾಜೀವ್ ಗಾಂಧಿ ಹಂತಕರ ಬಗ್ಗೆ ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಈ 3 ಜನದ್ದು ಖಂಡಿತವಾಗಿ ಅವ್ರದ್ದು ಆರೋಪ ಅಂತ ಇದ್ದರೆ, ಈವನ್ ಇಫ್ ನೀವು ಅವರಿಗೆ ಶಿಕ್ಷೆ ಕೊಡಬೇಕಂತಿದ್ರೆ, already 21 years they were already in the jail, which is two terms of life imprisonment. 21 years. ವಿಕ್ರಮ್, ಯಾರ ತಪ್ಪಿಗೆ ಅವರು 21 ವರ್ಷ ಜೈಲಿನಲ್ಲಿ ಇದ್ದಿದ್ದು? ಒಂದೆರಡು ಲೀಗಲ್ ಕ್ಲಾರಿಟಿ. ಲೈಫ್ ಇಂಪ್ರಿಸನ್ಮೆಂಟ್ ಈಸ್ ಫಾರ್ ಲೈಫ್. 2 ಟರ್ಮ್ಸ್ 1 ಟರ್ಮ್ ಅನ್ನೋದಿಲ್ಲ. ಜನರಲಿ 14 ಇಯರ್ಸಿಗೆ ರೆಮಿಟ್ ಮಾಡಿಬಿಡ್ತಾರೆ. 14 ಇಯರ್ ಇಸ್ ಮಿನಿಮಮ್ ಟರ್ಮ್. ಮಿನಿಮಮ್ ಅಂದರೆ ರೆಮಿಟ್ ಮಾಡಿಬಿಡ್ತಾರೆ ಅವ್ರ ಗುಡ್ ಬಿಹೇವಿಯರ್ ಅವ್ರ ವಾಟ್ ಎವರ್ ದೇ ಸೇ. ಆದರೆ ಲೈಫ್ ಇಂಪ್ರಿಸನ್ಮೆಂಟ್ ಇಸ್ ಫಾರ್ ಲೈಫ್ ಫಾರ್ ಲೈಫ್, ಅಂದರೆ ಸಾಯೋವರೆಗೂ ಇರಬೇಕು ಅನ್ನೋದೇ ಕಾನೂನು. ಅದರೊಳಗೆ ಏನು 14 ವರ್ಷ ಇದು ಅನ್ನೋದೇ ಕಾನೂನಲ್ಲಿ ಸ್ಪೆಸಿಫಿಕೇಶನ್ಸ್ ಇಲ್ಲ. ಅದೊಂದು ಮಿಸ್ಕಾನ್ಸೆಪ್ಷನ್ ಇದೆ ಜನರಲಿ. ಎರಡನೇದು ಏನಂತ ಇದ್ದಾರೆ, ಅವರು ಭಾಗಿಯಾಗಿಲ್ಲ ಅಥವಾ ಅವ್ರು ದೂರದಿಂದ ಭಾಗಿಯಾದರು, ಅದಕ್ಕೆ ಅವ್ರಿಗೆ ಕೊಡಬಾರ್ದು. ಮೇಡಮ್ನವ್ರು ಹೇಳಿದರು ಡೆತ್ ಪೆನಾಲ್ಟಿ ಇಡೀ ಪ್ರಪಂಚದಲ್ಲಿ ಇರಲೇಬಾರ್ದು, ಡೆತ್ ಪೆನಾಲ್ಟಿ ಕೊಟ್ಟರೆ ಇಟ್ ಈಸ್ ಮರ್ಡರ್ ಬೈ ಸ್ಟೇಟ್ ಅಂತ ಹೇಳಿದರು. ಐ ಡಿಸಗ್ರಿ ವಿತ್ ದಟ್. 2 ರೀಸನ್ ಇದೆ, ಆಮೇಲೆ ಹೇಳ್ತೀನಿ. ಇನ್ನೊಂದು ಅಂದರೆ, ಈ ಕೇಸ್ನಲ್ಲಿ ಇವರು ನೇರವಾಗಿ ಭಾಗಿಯಾಗಿರಲಿಲ್ಲ, ಅದಕ್ಕೆ ಕೊಡಬಾರ್ದು ಅಂತಿದ್ರೆ
ಪ್ರೂವ್ ಆಗಿಲ್ಲ ಇದೆಲ್ಲ. ಅಬೆಟ್ಮೆಂಟ್ ಅನ್ನೋದು ಒಂದು ಪ್ರಾವಿಷನ್ ಇದೆ, ಅಂದ್ರೆ ಯಾರು ಕೊಲೆಗೆ ಸಹಾಯ ಮಾಡಿದ್ರು ಸೇಮ್ ಪನಿಷ್ಮೆಂಟ್ ಅನ್ನೋದು ಒಂದು ಕಾನೂನು, ಇಟ್ ಈಸ್ ಅ ಲಾ. ಅದ್ರೊಳಗೆ ಹೇಳಿರೋದು ಪಾರ್ಟ್ ಆಫ್ ಕಾನ್ಸ್ಪಿರಸಿ, ಪಾರ್ಟ್ ಆಫ್ ದಿ ಕಾನ್ಸ್ಪಿರೆನ್ಸಿ. ಆಮೇಲೆ ಇನ್ನೊಂದು ವಿಷಯ, ನಾನು ನೇರವಾಗಿ ಹೋಗಿ ಚಾಕು ತಗೊಂಡು ಹೊಟ್ಟೆಗೆ ಹಾಕ್ಲಿಲ್ಲ, ಆದ್ರೆ ಚಾಕು ತಂದು ಕೊಟ್ಟಿದ್ದೆ ನಾನು ಅನ್ನುವಂಥ ಸಂದರ್ಭದಲ್ಲಿ ಆ ಚಾಕು ತಂದು ಕೊಟ್ಟವನಿಗೆ ಎಷ್ಟು ಶಿಕ್ಷೆ ಆಗಬೇಕು? ನಮ್ಮ ವಿಕ್ರಮ್ ಅವ್ರಿಗೆ ಏನು ಹೇಳ್ತೀನಿ, ಈಗ ಕಾನೂನಲ್ಲಿ ಪ್ಲಾನ್ ಮಾಡಿದವನಿಗೂ ಎಕ್ಸಿಕ್ಯೂಟ್ ಮಾಡಿದವನು ಸಪೋರ್ಟ್ ಮಾಡಿದ 4th ಲೈನ್ ಇರೋರಿಗೆ ಒಂದೇ ಶಿಕ್ಷೆನಾ? ಅಲ್ಲಲ್ಲ, ಕಾನೂನಲ್ಲಿ ವೆನ್ ಯು ಕನ್ಸಿಡರ್ ಇಟ್ ಆಸ್ ಎ ಕಾನ್ಸ್ಪಿರಸಿ. ಈಗ ಉದಾಹರಣೆಗೆ ನಾನು ಇನ್ಯಾರನ್ನೋ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟೆ ಅಂದರೆ ಸುಪಾರಿ ತಗೊಂಡು ಕೊಲ್ದು ಹಾಕಿದವನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಬೇಕು, ಸುಪಾರಿ ಕೊಟ್ಟವನ್ನ ಸುಮ್ಮನೆ ಬಿಟ್ಬಿಡ್ಬೇಕು ಅನ್ನೋ ಅಲ್ಲ. ಇಲ್ಲಿ ಈ ಸುಪ್ರೀಂ ಕೋರ್ಟಲ್ಲೇ ಹೇಳಿದೆ, ಇವರು ಬಂದು ವಾಟ್ ಎವರ್ ಈ ಪೇರರಿವಾಳನ್ ಅಂತ ಹೇಳ್ತಾ ಇದೀವಲ್ಲ, ಅವ್ರದ್ದು ಬಂದು ಸೆಲ್ಫ್ ಕನ್ಫೆಷನ್ ಮಾತ್ರನೇ ಸ್ಟೇಟ್ಮೆಂಟ್ ಆಗಿರೋದು. ಸೆಲ್ಫ್ ಕನ್ಫೆಷನ್ ಇನ್ ಫ್ರಂಟ್ ಆಫ್ ಪೊಲೀಸ್ ವಿಲ್ ನಾಟ್ ಅಕ್ಸೆಪ್ಟಬಲ್. ಎಸ್ಪೆಷಲಿ ಇಂದ ಥಾಡಾ ಕೋರ್ಟಲ್ಲಿ ಬಂದಿರೋದ್ರಿಂದ. ಫೈನ್ ಮೇಡಮ್. ಹಾಗಿದ್ರೆ ನಿಮಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ? ಫಸ್ಟ್ ಸೆಷನ್ಸ್ ಕೋರ್ಟ್ನಲ್ಲಿ ಒಂದು ನಿಮಿಷ ಫಸ್ಟ್ ಸ್ಪೆಷಲ್ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ವಾದ ನಡೆಯುತ್ತೆ, ಹೈಕೋರ್ಟ್ನಲ್ಲಿ ನಡೆಯುತ್ತೆ, ಸುಪ್ರೀಂ ಕೋರ್ಟಲ್ಲಿ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಇವರ ಗಲ್ಲು ಶಿಕ್ಷೆನ ಎತ್ತಿ ಹಿಡಿಯುತ್ತೆ, ಕೊನೆಗೆ ರಾಷ್ಟ್ರಪತಿಗಳು 2 ಸಲ ಇವರ ಗಲ್ಲು ಶಿಕ್ಷೆನ ಎತ್ತಿ ಹಿಡಿತಾರೆ. ಅಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹಾಳಾಗೋಗಿದೆ ಅಂತ ನೀವು ಮಾಡೋ ವಾದ. ನ್ಯಾಯಾಂಗ ವ್ಯವಸ್ಥೆ ಹಾಳಾಗಿದೆ ಅಂತಲ್ಲ, ನ್ಯಾಯಾಂಗ ವ್ಯವಸ್ಥೆ ಒಳಗೇನೆ ನಾನು ಹೇಳ್ತಾ ಇರೋದು. ಈಗ 11 ವರ್ಷ ನೀವು ಅವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕಂತ 11 ವರ್ಷ ಹಿಂದೆನೇ ಡಿಸೈಡ್ ಮಾಡಾಯಿತು. ಆದರೆ 11 ವರ್ಷದಿಂದ ಅವರಿಗೆ ತಾನು ಯಾವತ್ತು ಸಾಯ್ತೀನೋ ಅನ್ನೋದು ಮಿಸ್ಟೇಕ್ ಆಫ್ ಸ್ಟೇಟ್. 11 ವರ್ಷ ಡಿಲೇ ಆಗಿರೋದು ಇದು ಬರೀ ನಮ್ಮ ಸರ್ಕಾರದ ಮಿಸ್ಟೇಕಾ? ಇದು ಸರ್ಕಾರದ ಮಿಸ್ಟೇಕ್ ಅಂತ ಹೇಳಲ್ಲ. ಆರೋಪಿಗಳು ಎಷ್ಟು ಸಲ ಅಪೀಲ್ಗೆ ಹೋದ್ರು, ಆ ಅಪೀಲಿನ ವಿಚಾರಣೆಗೆ ಎಷ್ಟು ಸಮಯ ಸಂದರ್ಭ ಹೋಯಿತು, ಇದೆಲ್ಲವನ್ನು ನೋಡಿದಾಗ ಈ 11 ವರ್ಷಗಳ ಡಿಲೇಯಲ್ಲಿ ಸ್ವತಃ ಈ ಒಂದು ಅಪರಾಧಿಗಳ ಕನ್ವಿಕ್ಟೆಡ್ ಪೀಪಲ್ನ ಇನ್ನೊಂದು ನಿಮಗೆ ಇನ್ನೂ 19th ಸೆಂಚುರಿನಲ್ಲಿ ಹೇ ಮಾರ್ಕೆಟ್ ಅಂತ ಒಂದು ಇದರಲ್ಲಿ 8 ಜನಕ್ಕೆ ಗಲ್ಲು ಶಿಕ್ಷೆ ಬರುತ್ತೆ ಇನ್ ಫಾರಿನ್ ಇದರಲ್ಲಿ. ಅವಾಗ 4 ಜನ ಗಲ್ಲು ಆಲ್ರೆಡಿ ಡೆತ್ ಪೆನಾಲ್ಟಿ ಕೊಟ್ಟು ಅವರು ಸಾಯಿಸ್ಬಿಡ್ತಾರೆ. ಇನ್ನು 4 ಜನ ಉಳಿತಾರೆ. ದೇವರ್ ಗೋಯಿಂಗ್ ಫಾರ್ ಅಪೀಲು ಹೋದಾಗ ಏನಾಗುತ್ತೆ ಅಂದರೆ ಅವರು ದೇವರ್ ಆಲ್ ಇನ್ನೋಸೆಂಟ್ ಅಂತ ಪ್ರೂವ್ ಆಗುತ್ತೆ. ಆಲ್ ಆರ್ ಇನ್ನೋಸೆಂಟ್ ಅಂತಾಗ ಈಗ 4 ಜನ ಇನ್ನೋಸೆಂಟ್ ಆಗಿ 4 ಜನ ಇನ್ನೋಸೆಂಟ್ ಸತ್ತೋದ್ರು. ಈಗ ಕ್ಯಾನ್ ವಿ ಬ್ರಿಂಗ್ ಬ್ಯಾಕ್? ಆಫ್ ಕೋರ್ಸ್ ವಿ ಕಾಂಟ್. ಈಗ ಇನ್ನು ಈ ರಾಜೀವ್ ಗಾಂಧಿ ಕೇಸಲ್ಲಿ ಸೆಲ್ವಿ, ಈಗ ನಾವು ರಾಜೀವ್ ಗಾಂಧಿ ಅವ್ರನ್ನು ವಾಪಸ್ ತರೋದಕ್ಕಾಗಲ್ಲ, ಅವರ ಜೊತೆಗೆ ಸತ್ತು ಹೋದ 14 ಜನ ಅಮಾಯಕರನ್ನು ಕೂಡ ವಾಪಸ್ ತರೋದಕ್ಕಾಗೋದಿಲ್ಲ. ನನಗೆ ಸಮಯ ಮುಗಿತಾ ಇದೆ. ಒಂದು ಡೆತ್ ಆಯ್ತಂದ ತಕ್ಷಣ ಇನ್ನೊಂದು ಪ್ರಾಣ ತಗೋಬೇಕಂತ ಏನಿಲ್ಲ. ಅಟ್ ದ ಸೇಮ್ ಟೈಮ್ ಹ್ಯೂಮನ್ ರೈಟ್ಸ್ ಪ್ರಕಾರ ಕೋಫಿ ಅಣ್ಣನ್ ಈವನ್ ಈ ಸೇಸ್ ದಟ್. ಹಾಗಿದ್ರೆ ಭಾರತ ಜಗತ್ತಿಗೊಂದು ಮೆಸೇಜ್ ಕೊಡಬಹುದಾ? ನೀವು ಬನ್ನಿ, ನಮ್ಮ ಪ್ರಧಾನಮಂತ್ರಿಯನ್ನ ಕೊಲ್ಲಿ, ಇಲ್ಲಿದ್ದು ಯಾರನ್ನಾರು ಕೊಲ್ಲಿ, ನಿಮಗೆ ಡೆತ್ ಸೆಂಟೆನ್ಸ್ ಆಗೋದಿಲ್ಲ, ನಿಮ್ಮನ್ನ ನಾವು ಸಾಯೋ ತನಕ ನಮ್ಮ ಜೈಲುಗಳಲ್ಲಿ ಇಟ್ಕೊಂಡು ಐಷಾರಾಮಿಯಾಗಿ ನಾವು ನಿಮ್ಮನ್ನ ಬದುಕಿಸ್ತೀವಿ ಅನ್ನುವಂತ ಅಶ್ಯೂರೆನ್ಸ್ ನ ಜಗತ್ತಿಗೆ ಭಾರತ ಹಾಗಲ್ಲ. ನೀವು ಈಗ ಮರಣದಂಡನೆ ಅಂದ್ರೆ ಮರಣದಂಡನೆ ಮಾತ್ರ ಮಾತಾಡಬೇಕು. ಈಗ ಅವ್ರು ಆಲ್ರೆಡಿ ದೇ ಪ್ರೂವ್ಡ್ ಎವ್ರಿಥಿಂಗ್ ಅಂತ ಬಂದಿದೆ. ಬಟ್ ಆದ್ರೆ ಬಿಯಾಂಡ್ ನಮ್ಮಲ್ಲೇನೇ ಇದೆ, ನಮ್ಮ ಕಾನೂನಲ್ಲಿದೆ 1983 ಪ್ರಕಾರ ರೇರೆಸ್ಟ್ ಆಫ್ ರೇರ್ ಕೇಸ್ಗೆ ಮಾತ್ರ ಕೊಡಬೇಕಂತ ಹೇಳುತ್ತೆ. ಒಂದು ವೇಳೆ ಗಲ್ಲು ಶಿಕ್ಷೆ, ಒಂದು ನಿಮಿಷ, ಮಹಾತ್ಮ ಗಾಂಧಿ 1948 Mahatma Gandhi was killed. You are given the death penalty. 1984 Indira Gandhi was killed. You are given again Rajiv Gandhi. Can you stop by giving death penalty? You tell me. When 152 countries have stopped, only 20 countries have that. ಈ ಚರ್ಚೆ ಇನ್ನೆಲ್ಲಿಗೂ ಹೋಗ್ತಾ ಇದೆ ಸೆಲ್ವಿ ಅವರೇ. ಖಂಡಿತವಾಗಿ ನಮಗೆ ಇದ್ರ ಬಗ್ಗೆ ತುಂಬಾ ಗಂಭೀರವಾದ ಚರ್ಚೆ ಮಾಡೋದಕ್ಕೆ ಇನ್ನೊಂದಷ್ಟು ಸಮಯ. There is a missing links. There is a missing links in there. ಇಲ್ಲಿ even Jain Commission ಪ್ರಕಾರ they need to interrogate ಚಂದ್ರಸ್ವಾಮಿ and ಸುಬ್ರಹ್ಮಣ್ಯ ಸ್ವಾಮಿ. ಅವರಿಬ್ಬರನ್ನು ಮಾಡದೆ ಒಂದು ವೇಳೆ ಇವ್ರನ್ನ ಗಲ್ಲಿಗೆ ಹಾಕಿಸಿದ್ರೆ when we want a witness. ಖಂಡಿತವಾಗಿಯೂ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಿಮ್ಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ಅನ್ನೋದ್ರ ಬಗ್ಗೆನೇ ನಾವು ಇನ್ನೊಂದ್ಸಲ ಚರ್ಚೆ ಮಾಡೋಣ. ಸ್ವಲ್ಪ ತಡ ಆಗಿ ಬಂದರೂ ಕೂಡ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಪಾಯಿಂಟನ್ನು ನಮ್ಮ ಜನರ ಎದುರಿಗಿಡೋದಕ್ಕೆ ಸುವರ್ಣ ನ್ಯೂಸ್ ನಿಮಗೊಂದು ವೇದಿಕೆ ಕಲ್ಪಿಸಿ ಕೊಟ್ಟಿದೆ. ಆ ನಂಬಿಕೆ ನಿಮಗೂ ಇದೆ ಅಂತ ಅನ್ಕೋತೀನಿ. ಸ್ಟುಡಿಯೋಗೆ ಬಂದು ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗಲ್ಲು ಶಿಕ್ಷೆದು ಇಡೀ ದೇಶದ 152 ಕಂಟ್ರೀಸ್ ಇಲ್ಲ. ಅದು ಅದ್ರಲ್ಲಿ ನಮ್ಮ ಭಾರತನೂ ಒಂದು ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಖಂಡಿತವಾಗಿಯೂ ಈ ಚರ್ಚೆನ ಇನ್ನೊಂದು ದಿವಸ ಮುಂದುವರಿಸೋಣ. ಸೆಲ್ವಿ ಅವರೇ, ಸ್ಟುಡಿಯೋಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ವಿಕ್ರಮ್, ನಿಮಗೂ ಕೂಡ ಸ್ಟುಡಿಯೋಗೆ ಬಂದು ಚರ್ಚೆಯಲ್ಲಿ. ವೀಕ್ಷಕರೇ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.